ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ನಾನು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾವ ರೆಸಿಪಿಯಪ್ಪ ಅಂತಂದರೆ, ಪೂರಿ ಜೊತೆಗೆ ಸಾಗು ಮಾಡ್ತಾರಲ್ವ. ಸ್ವಲ್ಪ ಜನ ಏನು ಮಾಡ್ತಾರೆ, ಪೂರಿ ಜೊತೆಗೆ ಅದು ಏನಂತೀವಿ ನಾವು, ಆಲೂ ಇರುತ್ತಲ್ಲ, ಆಲೂಗಡ್ಡೆ ಮಾಡ್ಕೊಂಡು ತಿಂತಾರೆ. ಸೊ ಅದಕ್ಕಿಂತ ಟೇಸ್ಟು. ಸೊ ಇವತ್ತು ನಾನು ತೋರಿಸಿರುವಂಥ ವೆಜಿಟೇಬಲ್ ಸಾಗು, ಎಲ್ಲ ಟೈಪ್ ಆಫ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಸಾಗುನ ಮಾಡಿದರೆ ಪೂರಿ ಜೊತೆಗೆ ಸ್ವರ್ಗ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಒಂದು ರೆಸಿಪಿನ ನಾನು ಯೂಶ್ವಲಿ ಮದುವೆ ಆದಮೇಲೆ ಕಲ್ತಿರೋದಂತ ಹೇಳ್ಬೋದು. ನಂಗೆ ಗೊತ್ತಿರಲಿಲ್ಲ ಈ ಥರನೂ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ಟೈಪ್ ಆಫ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಸಾಗುನ ಯೂಸ್ ಮಾಡೋದಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಇವತ್ತು ಇಂಟ್ರೆಸ್ಟಿಂಗ್ ಆಗಿರೋದು ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಮೊದಲಿಗೆ ಯಾವೆಲ್ಲ ವೆಜಿಟೇಬಲ್ಸ್ನ ಬೇಕು ಅದನ್ನ ತಗೊಳ್ಳೋಣ. ಸೊ ಟೊಮ್ಯಾಟೊ, ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸ್ ತಗೊತಾ ಇದ್ದೀವಿ. ಬೀನ್ಸು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಬೇಕಾಗ್ತವೆ ಅಂತ ಹೇಳ್ಬೋದು. ಈ ಒಂದು ಪೂರಿಗೆ ಸಾಗು ಮಾಡೋಕ್ಕೆ ಫಸ್ಟ್ ಒಂದು ಆನಿಯನ್ ತೊಗೊಂಡಿದ್ದೀನಿ, ಹಾಗೆ ಕ್ಯಾಬೇಜ್ ತೊಗೊಂಡಿದ್ದೀನಿ, ಹಾಗೆ ಚಿಲ್ಲಿ ತೊಗೊಂಡಿದ್ದೀನಿ, ಹಾಗೆ ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಹಾಗೆ ಪೀಸು. ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲ ಆಪ್ಷನಲ್ಲು ಪೀಸ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನಾದರೂ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ಇದನ್ನೆಲ್ಲನೂ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ್ಬಿಟ್ಟು ಹೇಗೆ ಮಾಡೋದಂತ ಹಂಗೆ ಪ್ರೊಸೀಜರ್ ನಾನು ಮಾಡ್ಕೊತಾನೆ ನಿಮಗೆ ಹೇಳ್ತೀನಿ ಅಂತ ಹೇಳ್ಬೋದು. ಸೊ ಫಸ್ಟ್ ಇಷ್ಟು ವೆಜಿಟೇಬಲ್ಸ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡೋಣ ಬನ್ನಿ ಇವಾಗ. ಸೊ ಇಷ್ಟು ವೆಜಿಟೇಬಲ್ಸ್ನ ನಾನು ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಏನೇನಪ್ಪ ಅಂದರೆ ಪೀಸು ಮತ್ತು ಕ್ಯಾಬೇಜು, ಬೀನ್ಸು, ಟೊಮ್ಯಾಟೊ, ಹಾಗೆ ಚಿಲ್ಲಿ ಮತ್ತು ಆನಿಯನ್ನು, ಕ್ಯಾರೆಟು. ಸೊ ಇದು ಬಿಟ್ಟು ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಏನಾದರೂ ವೆಜಿಟೇಬಲ್ಸ್ ಇದ್ರೂ ಕೂಡ ಆ್ಯಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಟೇಸ್ಟು. ಸೊ ನಾನು ಚಿಲ್ಲಿನ ಹೀಗೆ ಉದ್ದುದಾಗಿ ಕಟ್ ಮಾಡಿದ್ದೀನಿ. ಸೊ ದಟ್ ನಾವು ಬೀನ್ಸಿಂದ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಮಕ್ಕಳೇನಾದರೂ ಇದ್ದರೆ ಸೊ ಆ ರೀತಿಯೇ ಕಟ್ ಮಾಡಿಕೊಂಡ್ರೆ ಖಾರ ಎಲ್ಲ ಆಗ್ಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ನಾನು ಹಾಗೆ ನಿಮಗೆ ತೋರಿಸ್ತೀನಿ ಪ್ರೊಸೀಜರ್ ಕೂಡ, ಏನೆಲ್ಲ ಹೇಗೆ ಎಲ್ಲಿ ಮಾಡ್ತೀನಿ, ಮತ್ತು ಇನ್ನೂ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಅನ್ನೋದನ್ನು ಕೂಡ. ಸೊ ವಿಡಿಯೋ ಹಂಗೆ ನೋಡ್ತಾ ಇರಿ, ಹಾಗೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಏನೆಲ್ಲ ಬೇಕು ಅಂತ ಅನ್ನೋದನ್ನು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಒಂದು ಈ ಥರ ಕಡಾಯಿನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟನ್ನು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ವೆಜಿಟೇಬಲ್ ಜಾಸ್ತಿ ಇರೋದ್ರಿಂದ ಸೊ ಇಷ್ಟು ಆಯಿಲನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಆಯಿಲ್ ಬಿಸಿ ಆಗಿದೆ. ಸೊ ಆಯಿಲ್ ಬಿಸಿ ಆದಮೇಲೆ ನೀವು ಸ್ವಲ್ಪ ಸಾಸಿವೆ, ಜೀರಿಗೆ, ಈಗ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡು ಕ್ಯಾರೆಟ್, ಸೊ ಈ ರೀತಿ ನೀವು ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಈ ಒಂದು ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳು ಯಾರೆಲ್ಲ ವೆಜಿಟೇಬಲ್ಸ್ನ ತಿನ್ನಲ್ಲ ಅಂತಾರಲ್ವ, ಸೊ ಅವರಿಗೆ ಇದು ತುಂಬಾ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ಈ ಥರ ಮಾಡೋದ್ರಿಂದ ವೆಜಿಟೇಬಲ್ಸ್ನು ಕೂಡ ನೀಟಾಗಿ ಎಲ್ಲ ಕುಕ್ ಆಗುತ್ತೆ, ಅವರು ಕೂಡ ನೀಟಾಗಿ ತಿನ್ಕೊತಾರಂತ ಹೇಳ್ಬೋದು. ಸೊ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ಇದು ನನ್ನ ಫೇವ್ರೆಟ್. ಪೂರಿ ಮಾಡಿದಾಗ ಈ ಒಂದು ರೆಸಿಪಿನ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾವುದೆಲ್ಲ ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲನೂ ಕೂಡ ನೀವು ಹಾಕ್ಕೊಂಡ್ಬಿಟ್ಟು ಟ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು.
ಹೇಳ್ಬೋದು ಇಷ್ಟು ಕುಕ್ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕೋಣ. ಇದಕ್ಕೆ ಇಷ್ಟು ನೀರು ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡೋಣ. ಈಗ ಎಲ್ಲ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಬೇಕೀಗ. ಅದು ಕುಕ್ ಆಗೋಕ್ಕೆ ಬಿಡಬೇಕು, ನೀಟಾಗಿ ಫುಲ್ ಕುಕ್ ಆಗುತ್ತದು. ಸೊ ಅಲ್ಲಿವರೆಗೂ ಏನು ಮಾಡಿ ಅಂದರೆ ಸ್ವಲ್ಪ ಬೇಸನ್ ಹಿಟ್ಟನ್ನು ತಗೊಳ್ಳಿ. ಸೊ ಬೇಸನ್ ಹಿಟ್ಟು ತೊಗೊಂಡ್ಬಿಟ್ಟು ನೀರು ಹಾಕಿ ಅದಕ್ಕೆ. ಸೊ ನೀರು ಹಾಕಿಬಿಟ್ಟು ಸೊ ಈ ರೀತಿ ಕಲಿಸ್ಕೊಳ್ಳಿ. ಫುಲ್ ವಾಟರ್ ಕನ್ಸಿಸ್ಟೆನ್ಸಿ ಆಗುವಾಗೆ ತೆಳ್ಳಗೆ ಮಾಡ್ಕೊಳ್ಳಿ. ಇದನ್ನು ಬೇಸನ್ ಹಿಟ್ಟು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಾಡಿ ಇಟ್ಕೊಳ್ಳಿ. ಬಾಯ್ಲ್ ಆಗ್ತಾ ಇದೆ. ಸೊ ಇವಾಗ ಇದನ್ನು ಇವಾಗ ಅಲ್ಲಿನ ಆ್ಯಡ್ ಮಾಡೋಣ. ಸೊ ಇವಾಗ ಇದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಕೊಡೋಣ ಈ ಥರ. ರೆಡಿ ಆಯಿತು ಅಂತ ಹೇಳ್ಬೋದು. ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು. ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ನೋಡ್ಕೊಂಡ್ಬಿಟ್ಟು ನೀರು ಹಾಕಿ. ಸೊ ಆಮೇಲೆ ಎನಿಹೋ ಅದು ಗಟ್ಟಿ ಆಗೇ ಆಗುತ್ತೆ. ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗು. ಬಿಕಾಸ್ ನಾವು ಅದನ್ನು ಭಾಳೊತ್ತು ಆಮೇಲೆ ಇಟ್ಟು ತಿಂತೀವಲ್ಲ, ಸೊ ಆವಾಗ ಗಟ್ಟಿಯಾಗಿ ಕರೆಕ್ಟಾಗಿ ಅದಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಒಂದು ಕನ್ಸಿಸ್ಟೆನ್ಸಿಗೆ ತಗೊಂಡು ಬನ್ನಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ರೆಸಿಪಿ. ಸೊ ಇಷ್ಟೇ ಸಿಂಪಲ್ ಅಂತ ಹೇಳ್ಬೋದು. ಇದನ್ನ ಪೂರಿ ಜೊತೆ ನೀವು ತಿಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಪೂರಿ ಜೊತೆಗೆ.